ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ಈ ಹಿಂದಿನ ಸರ್ಕಾರಕ್ಕೂ ಕೂಡ ಮಗುಲ ಮುಳ್ಳಾದಂತಹ ಈ ಗುತ್ತಿಗೆದಾರರು ಈಗ ಮತ್ತೆ ಕೆರಳಿದ್ದಾರೆ. ಸಿದ್ದರಾಮಯ್ಯನವರು ಮಾತು ತಪ್ಪಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇರೋದು. ಈ ಉಳಿದಂತ ಬಾಕಿಯನ್ನ ಕೊಡೋದು ಬಿಟ್ಟು ಸರ್ಕಾರದ ಮುಂದೆ ಯಾವೆಲ್ಲ ಆಪ್ಷನ್ಸ್ ಇದೆ, ಸಂಧಾನ ಸಭೆ ಆತರ ಏನಾದ್ರೂ ನಡೆಸುವಂತ ಸಾಧ್ಯತೆಗಳಿದೆಯಾ, ಯಾವ ರೀತಿ ಇದನ್ನ ಸರಿಪಡಿಸ್ತಾರೆ ಅಂತ ವೀರೇಶ್? ಅಶ್ವಿನಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದು ಎರಡನೇ ಬಾರಿ ಗುತ್ತಿಗೆದಾರರ ಸಂಘದವರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಮೊದಲ ಬಾರಿ ಒಂದ್ ಕಡೆ ಈ ಉತ್ತರ ಕರ್ನಾಟಕದ ಶಾಸಕರು ಒಂದ್ ಕಡೆ ನಮ್ಮನ್ನ ಕಮಿಷನ್ ಕೇಳ್ತಾ ಇದ್ದಾರೆ, ಕೆಲಸ ಮಾಡಕ್ ಬಿಡ್ತಿಲ್ಲ ಎಂಬುದೊಂದ್ ಕಡೆ ಗಂಭೀರ ಆರೋಪ ಮಾಡಿದ್ರು. ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೀಗ ಬಾಕಿ ಹಣ ಬಿಡುಗಡೆ ಆಗಿಲ್ಲ, 36,000 ಕೋಟಿ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಡಿಸೆಂಬರ್ ವರೆಗೂ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ, ಬಟ್ ಸರ್ಕಾರ ಇದುವರೆಗೂ ಬಿಡುಗಡೆ ಆಗಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನ ಬಂದ್ ಮಾಡ್ತೇವೆ ಅಂತ ಒಂದ್ ಕಡೆ ಈಗ ಹೋರಾಟಕ್ಕೆ ಇಳಿದಿದ್ದಾರೆ. ಹೀಗಾಗಿ ಬೆಳಗ್ಗೆ 11 ಗಂಟೆಗೆ ಪ್ರೆಸ್ ಮೀಟ್ ಆಗುತ್ತೆ. ಆ ಪ್ರೆಸ್ ಮೀಟ್ ಅಲ್ಲಿ ಹಲವಾರು ವಿಷಯಗಳನ್ನ ತಿಳಿಸಲಿದ್ದಾರೆ. ಇಲ್ಲಿ ಏನಾದ್ರೂ ಕಮಿಷನ್ ಕೇಳ್ತಾ ಇದ್ದಾರೆ, ಯಾರಾದ್ರೂ ಶಾಸಕರು ಸಚಿವರು ಎಂಬುದು ಗೊತ್ತಾಗಲಿದೆ. ಯಾಕಂದ್ರೆ ಎಲ್ಲಾ ಕಾಮಗಾರಿಗಳನ್ನ ಸ್ಥಗಿತ ಮಾಡಲು ಮುಂದಾಗಿದ್ದಾರೆ ಮತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಡಿಸಿಗೆ ಕಂಪ್ಲೇಂಟ್ ಕೊಟ್ಟು ಒಂದ್ ಕಡೆ ಹೋರಾಟ ಮಾಡಲು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಕದ ತಟ್ಟಲು ಈಗ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. 40% ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸ್ಟಿಕ್ಕರ್ ಹಂಚುವ ಮುಖಾಂತರ ಹೋರಾಟ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಮೇಲೆ ಸಹ ಇನ್ನು ಕಮಿಷನ್ ಆರೋಪ ಕೇಳಬೇಕಿತ್ತು. ಇದಾದ ನಂತರ ಇನ್ನೂ ಬಿಡುಗಡೆ ಆಗಿಲ್ಲ. ಗ್ಯಾರಂಟಿ ಯೋಜನೆಗೆ ಹಣ ಹೋಗಿದ್ದೇನಾ ಎಂಬುದು ಸಹ ಗೊತ್ತಾಗ್ತಿಲ್ಲ. ಹೀಗಾಗಿ ಎಲ್ಲ ವಿಚಾರವನ್ನ ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ತಿಳಿಸಲಿದ್ದಾರೆ. ಹೋರಾಟದ ಬಗ್ಗೆ ತಿಳಿಸಲಿದ್ದಾರೆ. ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಸುಮಾರು ದಿನಗಳಾಯ್ತು, ಡಿಸೆಂಬರ್ ವರೆಗೂ ನಾವು ಕಾಲಾವಕಾಶ ಕೊಟ್ಟಿವಿ, ಪ್ರತಿಯೊಂದು ಕೆಲಸ ಮಾಡಿದ್ವಿ, ನಮ್ಮ ಹಣ ಹಾಕಿ ಸಾಲ ಮಾಡಿ ಕೆಲಸ ಮಾಡಿದ್ದೇವೆ, ಆದ್ರೂ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ ದೊಡ್ಡ ಮಟ್ಟ ಹೋರಾಟ ಮಾಡಲು ಪ್ಲಾನ್ ಮಾಡಿದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕದ ತಟ್ಟಲು ಮುಂದಾಗಿದ್ದಾರೆ. ಅಶ್ವಿನಿ, ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ಈ ಹಿಂದಿನ ಸರ್ಕಾರಕ್ಕೂ ಕೂಡ ಮಗುಲ ಮುಳ್ಳಾದಂತಹ ಈ ಗುತ್ತಿಗೆದಾರರು ಈಗ ಮತ್ತೆ ಕೆರಳಿದ್ದಾರೆ. ಸಿದ್ದರಾಮಯ್ಯನವರು ಮಾತು ತಪ್ಪಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇರೋದು. ಈ ಉಳಿದಂತ ಬಾಕಿಯನ್ನ ಕೊಡೋದು ಬಿಟ್ಟು ಸರ್ಕಾರದ ಮುಂದೆ ಯಾವೆಲ್ಲ ಆಪ್ಷನ್ಸ್ ಇದೆ, ಸಂಧಾನ ಸಭೆ ಆತರ ಏನಾದ್ರೂ ನಡೆಸುವಂತ ಸಾಧ್ಯತೆಗಳಿದೆಯಾ, ಯಾವ ರೀತಿ ಇದನ್ನ ಸರಿಪಡಿಸ್ತಾರೆ ಅಂತ ವೀರೇಶ್? ಅಶ್ವಿನಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದು ಎರಡನೇ ಬಾರಿ ಗುತ್ತಿಗೆದಾರರ ಸಂಘದವರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಮೊದಲ ಬಾರಿ ಒಂದ್ ಕಡೆ ಈ ಉತ್ತರ ಕರ್ನಾಟಕದ ಶಾಸಕರು ಒಂದ್ ಕಡೆ ನಮ್ಮನ್ನ ಕಮಿಷನ್ ಕೇಳ್ತಾ ಇದ್ದಾರೆ, ಕೆಲಸ ಮಾಡಕ್ ಬಿಡ್ತಿಲ್ಲ ಎಂಬುದೊಂದ್ ಕಡೆ ಗಂಭೀರ ಆರೋಪ ಮಾಡಿದ್ರು. ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೀಗ ಬಾಕಿ ಹಣ ಬಿಡುಗಡೆ ಆಗಿಲ್ಲ, 36,000 ಕೋಟಿ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಡಿಸೆಂಬರ್ ವರೆಗೂ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ, ಬಟ್ ಸರ್ಕಾರ ಇದುವರೆಗೂ ಬಿಡುಗಡೆ ಆಗಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನ ಬಂದ್ ಮಾಡ್ತೇವೆ ಅಂತ ಒಂದ್ ಕಡೆ ಈಗ ಹೋರಾಟಕ್ಕೆ ಇಳಿದಿದ್ದಾರೆ. ಹೀಗಾಗಿ ಬೆಳಗ್ಗೆ 11 ಗಂಟೆಗೆ ಪ್ರೆಸ್ ಮೀಟ್ ಆಗುತ್ತೆ. ಆ ಪ್ರೆಸ್ ಮೀಟ್ ಅಲ್ಲಿ ಹಲವಾರು ವಿಷಯಗಳನ್ನ ತಿಳಿಸಲಿದ್ದಾರೆ. ಇಲ್ಲಿ ಏನಾದ್ರೂ ಕಮಿಷನ್ ಕೇಳ್ತಾ ಇದ್ದಾರೆ, ಯಾರಾದ್ರೂ ಶಾಸಕರು ಸಚಿವರು ಎಂಬುದು ಗೊತ್ತಾಗಲಿದೆ. ಯಾಕಂದ್ರೆ ಎಲ್ಲಾ ಕಾಮಗಾರಿಗಳನ್ನ ಸ್ಥಗಿತ ಮಾಡಲು ಮುಂದಾಗಿದ್ದಾರೆ ಮತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಡಿಸಿಗೆ ಕಂಪ್ಲೇಂಟ್ ಕೊಟ್ಟು ಒಂದ್ ಕಡೆ ಹೋರಾಟ ಮಾಡಲು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಕದ ತಟ್ಟಲು ಈಗ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. 40% ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸ್ಟಿಕ್ಕರ್ ಹಂಚುವ ಮುಖಾಂತರ ಹೋರಾಟ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಮೇಲೆ ಸಹ ಇನ್ನು ಕಮಿಷನ್ ಆರೋಪ ಕೇಳಬೇಕಿತ್ತು. ಇದಾದ ನಂತರ ಇನ್ನೂ ಬಿಡುಗಡೆ ಆಗಿಲ್ಲ, ಗ್ಯಾರಂಟಿ ಯೋಜನೆಗೆ ಹಣ ಹೋಗಿದ್ದೇನಾ ಎಂಬುದು ಸಹ ಗೊತ್ತಾಗ್ತಿಲ್ಲ. ಹೀಗಾಗಿ ಎಲ್ಲ ವಿಚಾರವನ್ನ ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ತಿಳಿಸಲಿದ್ದಾರೆ. ಹೋರಾಟದ ಬಗ್ಗೆ ತಿಳಿಸಲಿದ್ದಾರೆ. ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಸುಮಾರು ದಿನಗಳಾಯ್ತು, ಡಿಸೆಂಬರ್ ವರೆಗೂ ನಾವು ಕಾಲಾವಕಾಶ ಕೊಟ್ಟಿವಿ, ಪ್ರತಿಯೊಂದು ಕೆಲಸ ಮಾಡಿದ್ವಿ, ನಮ್ಮ ಹಣ ಹಾಕಿ ಸಾಲ ಮಾಡಿ ಕೆಲಸ ಮಾಡಿದ್ದೇವೆ, ಆದ್ರೂ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ ದೊಡ್ಡ ಮಟ್ಟ ಹೋರಾಟ ಮಾಡಲು ಪ್ಲಾನ್ ಮಾಡಿದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕದ ತಟ್ಟಲು ಮುಂದಾಗಿದ್ದಾರೆ. ಅಶ್ವಿನಿ, ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ಈ ಹಿಂದಿನ ಸರ್ಕಾರಕ್ಕೂ ಕೂಡ ಮಗುಲ ಮುಳ್ಳಾದಂತಹ ಈ ಗುತ್ತಿಗೆದಾರರು ಈಗ ಮತ್ತೆ ಕೆರಳಿದ್ದಾರೆ. ಸಿದ್ದರಾಮಯ್ಯನವರು ಮಾತು ತಪ್ಪಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇರೋದು. ಈ ಉಳಿದಂತ ಬಾಕಿಯನ್ನ ಕೊಡೋದು ಬಿಟ್ಟು ಸರ್ಕಾರದ ಮುಂದೆ ಯಾವೆಲ್ಲ ಆಪ್ಷನ್ಸ್ ಇದೆ, ಸಂಧಾನ ಸಭೆ ಆತರ ಏನಾದ್ರೂ ನಡೆಸುವಂತ ಸಾಧ್ಯತೆಗಳಿದೆಯಾ, ಯಾವ ರೀತಿ ಇದನ್ನ ಸರಿಪಡಿಸ್ತಾರೆ ಅಂತ ವೀರೇಶ್?
ಅಶ್ವಿನಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದು ಎರಡನೇ ಬಾರಿ ಗುತ್ತಿಗೆದಾರರ ಸಂಘದವರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಮೊದಲ ಬಾರಿ ಒಂದ್ ಕಡೆ ಈ ಉತ್ತರ ಕರ್ನಾಟಕದ ಶಾಸಕರು ಒಂದ್ ಕಡೆ ನಮ್ಮನ್ನ ಕಮಿಷನ್ ಕೇಳ್ತಾ ಇದ್ದಾರೆ, ಕೆಲಸ ಮಾಡಕ್ ಬಿಡ್ತಿಲ್ಲ ಎಂಬುದು ಒಂದ್ ಕಡೆ ಗಂಭೀರ ಆರೋಪ ಮಾಡಿದ್ರು. ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೀಗ ಬಾಕಿ ಹಣ ಬಿಡುಗಡೆ ಆಗಿಲ್ಲ, 36,000 ಕೋಟಿ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಡಿಸೆಂಬರ್ ವರೆಗೂ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ, ಬಟ್ ಸರ್ಕಾರ ಇದುವರೆಗೂ ಬಿಡುಗಡೆ ಆಗಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನ ಬಂದ್ ಮಾಡ್ತೇವೆ ಅಂತ ಒಂದ್ ಕಡೆ ಈಗ ಹೋರಾಟಕ್ಕೆ ಇಳಿದಿದ್ದಾರೆ. ಹೀಗಾಗಿ ಬೆಳಿಗ್ಗೆ 11 ಗಂಟೆಗೆ ಪ್ರೆಸ್ ಮೀಟ್ ಆಗುತ್ತೆ. ಆ ಪ್ರೆಸ್ ಮೀಟ್ ಅಲ್ಲಿ ಹಲವಾರು ವಿಷಯಗಳನ್ನ ತಿಳಿಸಲಿದ್ದಾರೆ. ಇಲ್ಲಿ ಏನಾದ್ರೂ ಕಮಿಷನ್ ಕೇಳ್ತಾ ಇದ್ದಾರೆ, ಯಾರಾದ್ರೂ ಶಾಸಕರು ಸಚಿವರು ಎಂಬುದು ಗೊತ್ತಾಗಲಿದೆ. ಯಾಕಂದ್ರೆ ಎಲ್ಲಾ ಕಾಮಗಾರಿಗಳನ್ನ ಸ್ಥಗಿತ ಮಾಡಲು ಮುಂದಾಗಿದ್ದಾರೆ ಮತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಡಿಸಿಗೆ ಕಂಪ್ಲೇಂಟ್ ಕೊಟ್ಟು ಒಂದ್ ಕಡೆ ಹೋರಾಟ ಮಾಡಲು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಕದ ತಟ್ಟಲು ಈಗ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. 40% ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸ್ಟಿಕ್ಕರ್ ಹಂಚುವ ಮುಖಾಂತರ ಹೋರಾಟ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಮೇಲೆ ಸಹ ಇನ್ನು ಕಮಿಷನ್ ಆರೋಪ ಕೇಳಬೇಕಿತ್ತು. ಇದಾದ ನಂತರ ಇನ್ನೂ ಬಿಡುಗಡೆ ಆಗಿಲ್ಲ. ಗ್ಯಾರಂಟಿ ಯೋಜನೆಗೆ ಹಣ ಹೋಗಿದ್ದೇನಾ ಎಂಬುದು ಸಹ ಗೊತ್ತಾಗ್ತಿಲ್ಲ. ಹೀಗಾಗಿ ಎಲ್ಲ ವಿಚಾರವನ್ನ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ತಿಳಿಸಲಿದ್ದಾರೆ. ಹೋರಾಟದ ಬಗ್ಗೆ ತಿಳಿಸಲಿದ್ದಾರೆ. ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಸುಮಾರು ದಿನಗಳಾಯ್ತು, ಡಿಸೆಂಬರ್ ವರೆಗೂ ನಾವು ಕಾಲಾವಕಾಶ ಕೊಟ್ಟಿವಿ, ಪ್ರತಿಯೊಂದು ಕೆಲಸ ಮಾಡಿದ್ವಿ, ನಮ್ಮ ಹಣ ಹಾಕಿ ಸಾಲ ಮಾಡಿ ಕೆಲಸ ಮಾಡಿದ್ದೇವೆ, ಆದ್ರೂ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ ದೊಡ್ಡ ಮಟ್ಟ ಹೋರಾಟ ಮಾಡಲು ಪ್ಲಾನ್ ಮಾಡಿದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕದ ತಟ್ಟಲು ಮುಂದಾಗಿದ್ದಾರೆ. ಅಶ್ವಿನಿ, ರೈಟ್. ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ, ಈ ಹಿಂದಿನ ಸರ್ಕಾರಕ್ಕೂ ಕೂಡ ಮಗುಲ ಮುಳ್ಳಾದಂತಹ ಈ ಗುತ್ತಿಗೆದಾರರು ಈಗ ಮತ್ತೆ ಕೆರಳಿದ್ದಾರೆ. ಸಿದ್ದರಾಮಯ್ಯನವರು ಮಾತು ತಪ್ಪಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇರೋದು. ಈ ಉಳಿದಂತಹ ಬಾಕಿಯನ್ನ ಕೊಡೋದು ಬಿಟ್ಟು ಸರ್ಕಾರದ ಮುಂದೆ ಯಾವೆಲ್ಲ ಆಪ್ಷನ್ಸ್ ಇದೆ, ಸಂಧಾನ ಸಭೆ ಆತರ ಏನಾದ್ರೂ ನಡೆಸುವಂತ ಸಾಧ್ಯತೆಗಳಿದೆಯಾ? ಯಾವ ರೀತಿ ಇದನ್ನ ಸರಿಪಡಿಸ್ತಾರೆ ಅಂತ ವೀರೇಶ್? ಅಶ್ವಿನಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದು ಎರಡನೇ ಬಾರಿ ಗುತ್ತಿಗೆದಾರರ ಸಂಘದವರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಮೊದಲ ಬಾರಿ ಒಂದ್ ಕಡೆ ಈ ಉತ್ತರ ಕರ್ನಾಟಕದ ಶಾಸಕರು ಒಂದ್ ಕಡೆ ನಮ್ಮನ್ನ ಕಮಿಷನ್ ಕೇಳ್ತಾ ಇದ್ದಾರೆ, ಕೆಲಸ ಮಾಡಕ್ ಬಿಡ್ತಿಲ್ಲ ಎಂಬುದು ಒಂದ್ ಕಡೆ ಗಂಭೀರ ಆರೋಪ ಮಾಡಿದ್ರು. ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೀಗ ಬಾಕಿ ಹಣ ಬಿಡುಗಡೆ ಆಗಿಲ್ಲ, 36,000 ಕೋಟಿ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಡಿಸೆಂಬರ್ ವರೆಗೂ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ, ಬಟ್ ಸರ್ಕಾರ ಇದುವರೆಗೂ ಬಿಡುಗಡೆ ಆಗಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನ ಬಂದ್ ಮಾಡ್ತೇವೆ ಅಂತ ಒಂದ್ ಕಡೆ ಈಗ ಹೋರಾಟಕ್ಕೆ ಇಳಿದಿದ್ದಾರೆ. ಹೀಗಾಗಿ ಬೆಳಿಗ್ಗೆ 11 ಗಂಟೆಗೆ ಪ್ರೆಸ್ ಮೀಟ್ ಆಗುತ್ತೆ. ಆ ಪ್ರೆಸ್ ಮೀಟ್ ಅಲ್ಲಿ ಹಲವಾರು ವಿಷಯಗಳನ್ನ ತಿಳಿಸಲಿದ್ದಾರೆ. ಇಲ್ಲಿ ಏನಾದ್ರೂ ಕಮಿಷನ್ ಕೇಳ್ತಾ ಇದ್ದಾರೆ, ಯಾರಾದ್ರೂ ಶಾಸಕರು ಸಚಿವರು ಎಂಬುದು ಗೊತ್ತಾಗಲಿದೆ. ಯಾಕಂದ್ರೆ ಎಲ್ಲಾ ಕಾಮಗಾರಿಗಳನ್ನ ಸ್ಥಗಿತ ಮಾಡಲು ಮುಂದಾಗಿದ್ದಾರೆ ಮತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಡಿಸಿಗೆ ಕಂಪ್ಲೇಂಟ್ ಕೊಟ್ಟು ಒಂದ್ ಕಡೆ ಹೋರಾಟ ಮಾಡಲು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಕದ ತಟ್ಟಲು ಈಗ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. 40% ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸ್ಟಿಕ್ಕರ್ ಹಂಚುವ ಮುಖಾಂತರ ಹೋರಾಟ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಮೇಲೆ ಸಹ ಇನ್ನು ಕಮಿಷನ್ ಆರೋಪ ಕೇಳಬೇಕಿತ್ತು. ಇದಾದ ನಂತರ ಇನ್ನೂ ಬಿಡುಗಡೆ ಆಗಿಲ್ಲ. ಗ್ಯಾರಂಟಿ ಯೋಜನೆಗೆ ಹಣ ಹೋಗಿದ್ದೇನಾ ಎಂಬುದು ಸಹ ಗೊತ್ತಾಗ್ತಿಲ್ಲ. ಹೀಗಾಗಿ ಎಲ್ಲ ವಿಚಾರವನ್ನ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ತಿಳಿಸಲಿದ್ದಾರೆ. ಹೋರಾಟದ ಬಗ್ಗೆ ತಿಳಿಸಲಿದ್ದಾರೆ. ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಸುಮಾರು ದಿನಗಳಾಯ್ತು, ಡಿಸೆಂಬರ್ ವರೆಗೂ ನಾವು ಕಾಲಾವಕಾಶ ಕೊಟ್ಟಿವಿ, ಪ್ರತಿಯೊಂದು ಕೆಲಸ ಮಾಡಿದ್ವಿ, ನಮ್ಮ ಹಣ ಹಾಕಿ ಸಾಲ ಮಾಡಿ ಕೆಲಸ ಮಾಡಿದ್ದೇವೆ, ಆದ್ರೂ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ ದೊಡ್ಡ ಮಟ್ಟ ಹೋರಾಟ ಮಾಡಲು ಪ್ಲಾನ್ ಮಾಡಿದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕದ ತಟ್ಟಲು ಮುಂದಾಗಿದ್ದಾರೆ. ಅಶ್ವಿನಿ, ರೈಟ್. ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.